ಚುನಾವಣೆ ನಡೆಯುವ ದಿನಾಂಕ ಮತ್ತು ಸಮಯ 26/4/2024. ನಾಮಪತ್ರ ಪ್ರಾರಂಭ ಸಲ್ಲಿಸಲು ನೋಟಿಫಿಕೇಷನ್ ಆಗುವಂಥದ್ದು 28/3/2024. ಮತ ಎಣಿಕೆ ದೇಶಾದ್ಯಂತ ಒಂದೇ ದಿನ 4/6/2024. ಈಗ ತಿಳಿದಿರೋ ಹಾಗೆ ಕೇಂದ್ರ ಚುನಾವಣಾ ಆಯೋಗ ನಿನ್ನೆ ಪತ್ರಿಕಾ ಪ್ರಕಟಣೆಯೊಂದಿಗೆ ದೇಶದ ಲೋಕಸಭಾ ಚುನಾವಣಾ ಪ್ರಕ್ರಿಯೆ ಘೋಷಣೆ ಮಾಡಿರೋ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯ 2 ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯುಯೆನ್ಸಿ ಅಂದರೆ ಕಡೂರು ಹೊರತುಪಡಿಸಿ ಉಳಿದಂಥ 4 ಕ್ಷೇತ್ರ ನಮ್ಮದು ಉಡುಪಿ ಚಿಕ್ಕಮಗಳೂರು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯುಯೆನ್ಸಿ ವ್ಯಾಪ್ತಿಗೊಳಪಡುತ್ತೆ. ಕಡೂರು ವಿಧಾನಸಭಾ ಕ್ಷೇತ್ರ ಹಾಸನ್ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೊಳಪಡುತ್ತದೆ. ಸೊ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಉಡುಪಿ ಜಿಲ್ಲಾಧಿಕಾರಿಗಳು ರಿಟರ್ನಿಂಗ್ ಆಫೀಸರ್ ಆಗಿರ್ತಾರೆ. ಸೊ ಅದೇ ರೀತಿ ಹಾಸನ್ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯುಯೆನ್ಸಿಗೆ ಹಾಸನ್ ಜಿಲ್ಲಾಧಿಕಾರಿಗಳು ರಿಟರ್ನಿಂಗ್ ಆಫೀಸರ್ ಆಗಿರ್ತಾರೆ. ಈ 2 ಕ್ಷೇತ್ರಗಳು ನಮಗೆ ಫೇಸ್ 2 ಪ್ರಕ್ರಿಯೆಯಲ್ಲಿ ಒಳಗೊಂಡಿರುತ್ತದೆ. ಸೊ ಚುನಾವಣಾ ನಾಮಪತ್ರ ಪ್ರಾರಂಭ ಸಲ್ಲಿಸಲು ನೋಟಿಫಿಕೇಷನ್ ಆಗುವಂಥದ್ದು 28/3/2024. ಈ ಪೂರ್ತಿ ನಾಮಿನೇಷನ್ ಪ್ರಕ್ರಿಯೆ ರಿಟರ್ನಿಂಗ್ ಆಫೀಸರ್ಗಳೇ ಮಾಡುವಂಥದ್ದು. ಸೊ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಾಗೋದು CEO SP ಅವ್ರದ್ದು. ಉಳಿದಂಥ ಏನು ಚುನಾವಣಾ ಪ್ರಕ್ರಿಯೆ ಇರುತ್ತೆ ಆ ಪ್ರಕ್ರಿಯೆಯನ್ನು ನಾವು ಸಮರ್ಪಕವಾಗಿ ನಿರ್ವಹಿಸೋದು ನಮ್ಮ ಜವಾಬ್ದಾರಿಯಾಗಿರ್ತದೆ. ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ 4/4/2024. ನಾಮಪತ್ರ ಪರಿಶೀಲನೆ ದಿನಾಂಕ 5/4/2024. ನಾಮಪತ್ರ ವಿಡ್ರಾವಲ್ ಮಾಡುವ ಕೊನೆಯ ದಿನಾಂಕ 8/4/2024. ಚುನಾವಣೆ ನಡೆಯುವ ದಿನಾಂಕ ಮತ್ತು ಸಮಯ 26/4/2024. ಮತ ಎಣಿಕೆ ದೇಶಾದ್ಯಂತ ಒಂದೇ ದಿನ 4/6/2024. ಸೊ ಚುನಾವಣಾ ಪ್ರಕ್ರಿಯೆ ಮುಕ್ತಾಯ ಆಗುವಂಥ ದಿನಾಂಕ 6/6. ನಾನು ಈಗಾಗಲೇ ತಿಳಿಸಿದಾಗೆ 2 ಜಿಲ್ಲಾಧಿಕಾರಿಗಳು ಈ 2 ಕ್ಷೇತ್ರಕ್ಕೆ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯುಯೆನ್ಸಿ ರಿಟರ್ನಿಂಗ್ ಆಫೀಸರ್ ಆಗ್ತಾರೆ. ಸಹಾಯಕ ಚುನಾವಣಾಧಿಕಾರಿಗಳು ನಮ್ಮಲ್ಲಿ ಶೃಂಗೇರಿ ಕ್ಷೇತ್ರಕ್ಕೆ ಪ್ರಾಜೆಕ್ಟ್ ಡೈರೆಕ್ಟರ್ DUDC ಕೊರವಾರ ಆಗಿರ್ತಾರೆ. ಮೂಡಿಗೆರೆ ಕ್ಷೇತ್ರಕ್ಕೆ ದಲ್ಜಿತ್ ಕುಮಾರ್ AC ಚಿಕ್ಕಮಗಳೂರು ಆಗಿರ್ತಾರೆ. ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಡೆಪ್ಟಿ ಸೆಕ್ರೆಟರಿ 1 ಜಯಲಕ್ಷ್ಮಮ್ಮ ಆಗಿ ನೋಟಿಫೈ ಆಗಿದೆ. 126 ತರೀಕೆರೆಗೆ ನಮ್ಮ AC ತರೀಕೆರೆಯವರು ಕಾಂತರಾಜ್ ಅವರು ARO ಆಗಿರ್ತಾರೆ. ಕಡೂರು ಕ್ಷೇತ್ರಕ್ಕೆ ವಿಚ್ ಇಸ್ ಹಾಸನ್ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯುಯೆನ್ಸಿ ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಯೋಗಾನಂದ ಅವರು ARO ಆಗಿರ್ತಾರೆ. ಸೊ ಇವರು ರಿಟರ್ನಿಂಗ್ ಆಫೀಸರ್ಗೆ ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ಗಳಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ನಮ್ಮಲ್ಲಿ ಪೂರ್ತಿ ಚುನಾವಣೆ ಪ್ರಕ್ರಿಯೆ ಫ್ರಮ್ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಬಿಗಿನಿಂಗ್ ಟು ಎಂಡ್ ಟಿಲ್ ಕೌಂಟಿಂಗ್ಗೆ ಬೋತ್ ಮ್ಯಾನ್ ಪವರ್ ಆ್ಯಸ್ ವೆಲ್ ಎಸ್ ಟೆಕ್ನಾಲಜಿಗೆ ಸಂಬಂಧಿಸಿದಂಗೆ ನಾವು ನೋಡಲ್ ಆಫೀಸರ್ಗಳನ್ನ ನೇಮಕ ಮಾಡ್ಕೊಂಡಿದ್ದೀವಿ. ಇದು ಪೂರ್ತಿ ನಿಮಗೆ ಮಾಹಿತಿ ನಾವು ಕೊಡ್ತೀವಿ. ನಮ್ಮಲ್ಲಿ ಒಟ್ಟು 19 ನೋಡಲ್ ಆಫೀಸರ್ಗಳಿದ್ದಾರೆ. ಅದರಲ್ಲಿ 16 ನೋಡಲ್ ಆಫೀಸರ್ಸ್ ಕನೆಕ್ಟೆಡ್ ವಿತ್ ವೇರಿಯಸ್ ಮ್ಯಾನ್ ಆ್ಯಂಡ್ ಮೆಟೀರಿಯಲ್. MCC ಇರ್ಬೋದು, ಲಾ ಆ್ಯಂಡ್ ಆರ್ಡರ್ ಇರ್ಬೋದು, ನಮ್ಮ ಎಲೆಕ್ಟ್ರಲ್ ರೋಲ್ಸ್ ಇರ್ಬೋದು, EVM ಮಷೀನ್ಸ್ ಇರ್ಬೋದು, ಟ್ರೈನಿಂಗ್ ಇರ್ಬೋದು, ಆಮೇಲೆ ಕಮ್ಯುನಿಕೇಷನ್ ಪ್ಲ್ಯಾನ್ ಮ್ಯಾನೇಜ್ಮೆಂಟ್ ಇರ್ಬೋದು, ಸ್ವೀಪ್ ಆ್ಯಕ್ಟಿವಿಟೀಸ್ ಇರ್ಬೋದು, ಪೋಸ್ಟಲ್ ಬ್ಯಾಲೆಟ್ ಇರೋಂಥದ್ದು, ಮತ್ತು ಅಬ್ಸರ್ವರ್ಗಳಿಗೆ ನೋಡಲ್ ಆಫೀಸರ್ಗಳು. ಮೀಡಿಯಾಗೂ ಮಾಡಿದ್ದೀವಿ, ತಾವು ಹೇಳ್ದಂಗೆ ಈಗ ವಿಲ್ ಹ್ಯಾವ್ ಟು ರೀಲುಕ್. ಮತ್ತು ಉಳಿದಂತೆ ಟೆಕ್ನಿಕಲ್ ಮ್ಯಾನ್ ಪವರಲ್ಲಿ ಈಗ ಟೆಕ್ನಿಕಲ್ ಸಾಫ್ಟ್ವೇರ್ ರಿಲೇಟೆಡ್ ಮ್ಯಾನೇಜ್ಮೆಂಟ್ಗೆ ನಮಗೆ ಈಗೆಲ್ಲ ಮೊರಲೆಸ್ ಟೆಕ್ನಿಕಲ್ ಸಾಫ್ಟ್ವೇರ್ಗಳನ್ನು ಹೊಸದಾಗಿಯೂ ಸಹಿತ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಸೊ ಸೀಜರ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಅಂತ ಈ ಸರಿ ಎಲೆಕ್ಟ್ರಾನಿಕ್ 1 ಮಾಡಿದ್ದಾರೆ. ವಿಜಿಲ್ ಕಳೆದ ಸರಿ ಅಂತ ಇರ್ತದೆ. ಮತ್ತು ಉಳಿದಂತೆ ಕೆಲವೊಂದು ಹೊಸ ಪ್ರಕ್ರಿಯೆಗಳು ನಮ್ಮ ವೆಬ್ಕಾಸ್ಟಿಂಗ್ ಏನಿದೆ ನಮ್ಮ ಚೆಕ್ ಪೋಸ್ಟ್ಗಳಲ್ಲಿ ಅದು ಈಗ 24/7 ಅದು ವೆಬ್ಕಾಸ್ಟ್ ಲೈವ್ ರಿಲೇ ನಮ್ಮ DO ಆಫೀಸಲ್ಲಿರ್ಬೋದು, ಪ್ಲಸ್ ನಮ್ಮ ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಲೈವ್ ರಿಲೇ ಕೊಡೋ ಅಂಥದ್ದು, ಪ್ಲಸ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸೊ ನಾವು ವೇರಿಯಸ್ ಎಲೆಕ್ಷನ್ ರಿಲೇಟೆಡ್ ರೆಗ್ಯುಲೇಟರಿ ಫೀಚರ್ಸ್ಗೆ ನಾವು FSTಗಳು 22 ನಮ್ಮಲ್ಲಿ ನೇಮಕ ಆಗಿದೆ. ಸೊ ಇವ್ರನ್ನೆಲ್ಲ ನಾವಾಗಲೇ ನೋಟಿಫೈಯೂ ಮಾಡಿದ್ದೀವಿ. ಆ್ಯಂಡ್ SSTಗಳು
ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ 22, ಸೆಕ್ಟರ್ ಆಫೀಸರ್ಸು 127, ವಿಡಿಯೋ ವ್ಯೂಯಿಂಗ್ ಟೀಮ್ ಅಂತ ಒಂದೊಂದು AROಗೆ 5, ಆಮೇಲೆ VST 5, MCCನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಲ್ಲಲ್ಲಿ ನೋಡಲ್ ಆಫೀಸರ್ಸ್ 5, ಮತ್ತು ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಒಬ್ಸರ್ವರ್ಸ್ ಅಂತ 5, ಆಮೇಲೆ ಅಕೌಂಟಿಂಗ್ ಟೀಮ್ 5. ಸೊ ಈ ರೀತಿ ನಾವು ಪೂರ್ಣ ಪ್ರಕ್ರಿಯೆಗಳನ್ನ ಆಗಲೇ ಜಾರಿಯಲ್ಲಿ ತಂದು ಎಲ್ಲ ಈ ಪೂರ್ತಿ ತಂಡಗಳಿಗೆ ಈಗಾಗಲೇ 2 ರೌಂಡ್ ತರಬೇತಿನೂ ಸಹಿತ ಆಗಿದೆ. ಉಳಿದಂತೆ ಮತ್ತೆ ಸಾಧ್ಯತೆ ಹೆಚ್ಚಿರ್ತದೆ, ಯಾಕಂದರೆ ಸಪ್ಲಿಮೆಂಟ್ರಿ ರೋಲ್ನ ನಾವು ಮರ್ಜ್ ಮಾಡಿರ್ತೀವಿ ಡ್ರಾಫ್ಟ್ ರೋಲ್ ಪಬ್ಲಿಕೇಶನ್ ಆದಾಗ. ಹಾಗಾಗಿ ಹೊಸ ಮತದಾರರು ಸೇರ್ಪಡೆ ಆದಾಗ ಸೀರಿಯಲ್ ನಂಬರ್ಗಳು ಚೇಂಜ್ ಆಗ್ತದೆ, ಅಥವಾ ಡೆತ್ ಆ್ಯಂಡ್ ಡಿಲೀಷನ್ ಇದ್ದಾಗ ಮೇಲೆ ಕೆಳಗೆ ಆಗುವ ಸಾಧ್ಯತೆ ಇದೆ. ಈ ಸರಿ ಒಟ್ಟು ನಾವು 7 ಹೊಸ ಮತಗಟ್ಟೆಗಳು ಪ್ರಾರಂಭ ಮಾಡಿರೋ ಹಿನ್ನೆಲೆಯಲ್ಲಿ ಕೆಲವ್ರದ್ದು ಪೋಲಿಂಗ್ ಸ್ಟೇಷನ್ ನಂಬರು ಸಹಿತ ಬದಲಾವಣೆ ಆಗೋ ಸಾಧ್ಯತೆ ಇದೆ. ಈಗಾಗಲೇ ಪೊಲಿಟಿಕಲ್ ಪಾರ್ಟೀಸ್ಗೆ ನಾವು ಈ ಮಾಹಿತಿಯನ್ನು ನೀಡಿದ್ದೀವಿ. ಪೊಲೀಸಿಂಗ್ ಸ್ಟೇಷನ್ ಹೊಸ ಯಾವ್ಯಾವ ಸ್ಟಾರ್ಟ್ ಆಗಿದೆ, ಅದರದ್ದು ನಾಮಿನ್ಕ್ಲೇಚರ್ ಚೇಂಜಸ್ ಎಲ್ಲೆಲ್ಲಾಗಿದೆ, ಎಲ್ಲೆಲ್ಲಿ ಸಣ್ಣ ನಾವು ಅಂಗನವಾಡಿಯಿಂದ ಹೈಸ್ಕೂಲು ಅಥವಾ ಪ್ರೈಮರಿ ಸ್ಕೂಲಿಗೆ ಹೈಸ್ಕೂಲ್ ಆಗಿರೋ ಅಂಥದ್ದು, ಆ ನಾಮಿನ್ಕ್ಲೇಚರ್ ಚೇಂಜಸ್ಸು ಸಹಿತ ನಾವು ಆಗಲೇ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೂ ನೀಡಿದ್ದೀವಿ. EVMs ಆಗಲೇ ಎಲ್ಲ ಫಸ್ಟ್ ಲೆವೆಲ್ ಚೆಕಿಂಗ್ ಆಗಿದೆ. ನಮ್ಮ ಕ್ಷೇತ್ರದ ನಮ್ಮ ಚಿಕ್ಕಮಗಳೂರು ಡಿಸ್ಟ್ರಿಕ್ಟಲ್ಲಿ 2 ಕ್ಷೇತ್ರಕ್ಕೆ ಬೇಕಾದಷ್ಟು ಅಡಿಷ್ನಲ್ ಪ್ಲಸ್ ರೆಗ್ಯುಲರ್ ಅಪ್ರೂವ್ಡ್ ಫಸ್ಟ್ ಲೆವೆಲ್ ಚೆಕಿಂಗಲ್ಲಿ ವೆರಿಫೈಡ್ EVMs ಇದ್ದಾವೆ. ಪೋಲಿಂಗ್ ಪರ್ಸನಲ್ಲೂ ನಮಗೆ ಯಾವುದೇ ಕೊರತೆ ಇಲ್ಲ. ಸೊ ಎಕ್ಸ್ಟ್ರಾ ಏನು ರಿಸರ್ವ್ ಬೇಕೋ ಅದು ನಮ್ಮ ಹತ್ರ ಸಫಿಷಿಯೆಂಟ್ ಇದೆ. ಮೈಕ್ರೋ ಅಬ್ಸರ್ವರು ನಮ್ಮಲ್ಲಿ ಸಫಿಷಿಯೆಂಟ್ ಆಗಿದ್ದಾರೆ. ನಾನು SP ಅವರು CO ಅವರು ಹಲವಾರು ವಲ್ನರಬಲ್ ಚೆಕ್ ಪೋಸ್ಟ್ಗಳಿಗೆ ವಲ್ನರಬಲ್ ಪೋಲಿಂಗ್ ಸ್ಟೇಷನ್ಗೆ ಈಗಾಗಲೇ ಭೇಟಿ ನೀಡಿದ್ದೀವಿ. ನಮ್ಮ ಎಲ್ಲ UOಗಳು ಅಶೋರ್ಡ್ ಮಿನಿಮಮ್ ಫೆಸಿಲಿಟಿ ಏನಿದೆ ಅದೆಲ್ಲ ಪ್ರಕ್ರಿಯೆನ ಪೂರ್ಣಗೊಳಿಸಿದರೆ. ಸಣ್ಣ ಪುಟ್ಟದೇನು ಎಲೆಕ್ಟ್ರಿಫಿಕೇಷನ್ ಇರ್ಬೋದು, ಫರ್ನಿಚರ್ ಇರ್ಬೋದು, ಎಲ್ಲೆಲ್ಲಿ ಕ್ಲೋಸ್ ಸ್ಕೂಲ್ಸ್ ಇದೆ ಅದೆಲ್ಲ ಚುನಾವಣಾ ಇನ್ನೊಂದು ವಾರದಲ್ಲಿ ಇಟ್ ವಿಲ್ ಆಲ್ ಬಿ ಮೇಡ್ ರೆಡಿ. ಸೊ ಉಳಿದಂತೆ ನಮ್ಮದೇನು ಬೂತ್ಸ್ಗಳಿದ್ದಾವೆ, ವಿಮೆನ್ ಬೂತ್ಸ್ ಇರ್ಬೋದು, ಥೀಮ್ ಬೇಸ್ಡ್ ಬೂತ್ಸ್, ಅದೆಲ್ಲ ನಾವು ನೋಟಿಫೈ ಮಾಡಿ ಈ ಪೂರ್ಣ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗಿಯಾಗೋ ರೀತಿಯಲ್ಲಿ, ಯಾರಿಗೂ ಈಸ್ ಆಫ್ ವೋಟಿಂಗ್ ಮಾಡೋ ರೀತಿಯಲ್ಲಿ ನಾವು ಪೂರ್ಣ ಪ್ರಮಾಣದಲ್ಲಿ ವಿ ಆರ್ ರೆಡಿ ಆ್ಯಸ್ ಎ ಡಿಸ್ಟ್ರಿಕ್ಟ್. ಸುದ್ದಿ 18 ಸದಾ ನಿಮ್ಮೊಂದಿಗೆ.